ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಸ್ವಾಮಿ, ನಮಗೆ ತಲೆ ಒಡೆದು ಹಾಕಿದ್ದಾರೆ, ಕೈಕಾಲು ಮುರಿದು ಹಾಕಿದ್ದಾರೆ, ನಮ್ಮ ಮೇಲೆ ದೌರ್ಜನ್ಯ ಎಸಗಿದ್ದಾರೆ, ಹೆಣ್ಣು ಮಕ್ಕಳನ್ನ ಕೆಟ್ಟ ಕೊಳಕ ರೀತಿಯಲ್ಲಿ ನಡೆಸ್ಕೊಂಡಿದ್ದಾರೆ, ಹೆಣ್ಣು ಮಕ್ಕಳ ಮರ್ಮಾಂಗಕ್ಕೆ ಲಾಠಿ ತುರುಕುವಂತಹ ನೀಚತನಕ್ಕೂ ಸಹ ಪ್ರಯತ್ನ ಮಾಡಿದ್ದಾರೆ, ಹೆಣ್ಣು ಮಕ್ಕಳನ್ನ ಗಂಡು ಪೊಲೀಸರು ಎಳೆದಾಡಿದ್ದಾರೆ. ಕ್ರಮ ಕೈಗೊಳ್ಳೋದಕ್ಕೆ ದಯವಿಟ್ಟು ಸೂಚನೆ ಕೊಡಿ ಅಂತ ಒಂದು ಅರ್ಜಿ. ಯಾವುದು ಜಂತರ್ ಮಂತರ್ನಲ್ಲಿ ಮೊನ್ನೆ ಈ ದೇಶದ, ಅದರಲ್ಲೂ ವಿಶೇಷವಾಗಿ ದೆಹಲಿ ಪೊಲೀಸರು ನಡೆಸಿರಲ್ಲ ಕ್ರೌರ್ಯ ದೌರ್ಜನ್ಯ, ಅದರ ವಿರುದ್ಧ ಕಾಕ್ರೋಚ್ ಜನತಾ ಪಾರ್ಟಿ ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು. ಆದ್ರೆ ಆ ಅರ್ಜಿ ಹೋಗಿದ್ದು ಸಿಜೆ, ಚೀಫ್ ಜಸ್ಟಿಸ್ ಸೂರ್ಯಕಾಂತ್ ಅವರಿದ್ದ ಪೀಠಕ್ಕೆ. ಅವರ ಆ ಅರ್ಜಿಯನ್ನ ಆಲಿಸೋದಕ್ಕೆ ಸಿದ್ಧ ಇರಲಿಲ್ಲ. ವಿಡಿಯೋ ಸಾಕ್ಷಿಗಳಿದೆ ಅಂದ್ರೆ ಅದನ್ನ ನೋಡೋಕೆ ನಮಗೆ ಟೈಮ್ ಇಲ್ಲ. ಈ ಅರ್ಜಿಯನ್ನ ವಜಾ ಮಾಡಿದೀವಿ, ಹೋಗ್ತಾ ಇರಿ ಅಂತ ವಜಾ ಮಾಡಿ ಬಿಸಾಕಿದ್ರು. ಯಾರು ಇವರು ಸೂರ್ಯಕಾಂತ್ ಅಂತ ನಿಮ್ಗೆ ಗೊತ್ತೇ ಇರಬೇಕು. ಕಾಕ್ರೋಚ್ ಜನತಾ ಪಾರ್ಟಿ ಹುಟ್ಟೋದಕ್ಕೆ ಇವರ ಹೇಳಿಕೆನೇ ಪ್ರೇರಣೆ ಆಗಿತ್ತು. ಸೊ ಏನಾಯ್ತು ಕೋರ್ಟಲ್ಲಿ, ಆ ಅರ್ಜಿ ವಿಚಾರವಾಗಿ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆಲ್ಲ ಗೊತ್ತೇ ಇದೆ, ಜುಲೈ 20ನೇ ತಾರೀಕು ನರೇಂದ್ರ ಮೋದಿ, ಅಮಿತ್ ಶಾ ತಾವೆಷ್ಟು ಕ್ರೂರಿಗಳು ಅನ್ನೋದನ್ನ ಮತ್ತೊಮ್ಮೆ ಸಾಬೀತುಪಡಿಸಿದ್ರು. ಹೊಸದಾಗಿ ಏನಲ್ಲ, ಮತ್ತೊಮ್ಮೆ ಸಾಬೀತುಪಡಿಸಿದ್ರು. ಯಾಕೆಂದ್ರೆ ಈ ಬಾರಿ ಶಾಲಾ ಕಾಲೇಜು ಮಕ್ಕಳು, ಯುವ ಜನತೆ, ಕನಸು ಕಟ್ಟಿಕೊಂಡಿರುವಂತಹ ಆಕಾಂಕ್ಷಿಗಳು, ವಿದ್ಯಾರ್ಥಿಗಳು ಇಂಥವರು ಪ್ರತಿಭಟನೆ ಮಾಡ್ತಾ ಇದ್ರೆ ಅದರ ವಿರುದ್ಧ ದೆಹಲಿ ಪೊಲೀಸರನ್ನ, ಅದರಲ್ಲಿ ಮಿಕ್ಸಿಂಗ್ ಆಗಿ ಒಂದಷ್ಟು ರೌಡಿಗಳು, ಎಬಿವಿಪಿ ಅವರು, ವಿಎಚ್ಪಿ ಅವರು, ಬಜರಂಗ ದಳದವರು, RSSನವರು, ಯಾರೋ ಒಟ್ನಲ್ಲಿ ಸಿವಿಲ್ ಡ್ರೆಸ್ ಅಲ್ಲೂ ಒಂದಷ್ಟು ಜನ ಲಾಠಿ ಹಿಡ್ಕೊಂಡು ಅಷ್ಟೂ ಜನ ಹೋಗಿ ಆ ಮಕ್ಕಳ ಮೇಲೆ, ಮೈ ಮೇಲೆ ಬಿದ್ದು ಅವರನ್ನ ಹೇಗೆಲ್ಲ ಥಳಿಸಬಹುದು ಅಷ್ಟು ಥಳಿಸಿಬಿಟ್ಬಿಟ್ರು. ಕೈಕಾಲು ಮುರಿದು ಹಾಕಿದ್ರು, ತಲೆ ಒಡೆದು ಹಾಕಿದ್ರು, ಏನು ಸಾಧ್ಯನೋ ಅಷ್ಟು ಮಾಡಿದ್ರು ಕ್ರೌರ್ಯವನ್ನ. ಎಷ್ಟು ಸಾಧ್ಯವೋ ಅಷ್ಟು ಮಾಡಿದ್ರು. ಬೇರೆ ದೇಶಗಳ ಮೇಲೆ ನಾವು ಯುದ್ಧಕ್ಕೆ ಹೋಗಿ ಅವರ ಮೇಲೆ ದೌರ್ಜನ್ಯ ನಡೆಸ್ತಾರಲ್ಲ ಸೈನಿಕರು, ಆ ಲೆವೆಲ್ಗೆ ಇಲ್ಲಿ ನಡೆಸುವಂತಹ ಪ್ರಯತ್ನವನ್ನು ಮಾಡಿದ್ರು. ತಮ್ಮ ದೇಶದ ಪ್ರಜೆಗಳು ಅನ್ನೋದನ್ನ ಮರೆತು ಆ ಮಕ್ಕಳನ್ನ ಅಟ್ಯಾಕ್ ಮಾಡಿದ್ರು, ಲಾಠಿ ಚಾರ್ಜ್ಗಳು ಮಾಡಿದ್ರು, ಟಿಯರ್ ಗ್ಯಾಸ್ ಬಳಸಿದ್ರು, ಕಲ್ಲುಗಳನ್ನು ಎಸೆದ್ರು, ಎಲ್ಲ ಮಾಡಿದ್ರು. ಹೆಣ್ಣು ಮಕ್ಕಳನ್ನು ಸಹ ಬಿಡದೆ ಅವರ ಮೇಲೆ ದೌರ್ಜನ್ಯ ಎಸಗಿದ್ರು. ಅವ್ರ ಹತ್ರನೂ ಕೆಟ್ಟ ಕೊಳಕ ರೀತಿಯಲ್ಲಿ ನಡ್ಕೊಂಡ್ರು. ಕೆಲವು ಆರೋಪಗಳ ಪ್ರಕಾರ ಲಾಠಿಗಳನ್ನ ಮಹಿಳಾ ಪ್ರತಿಭಟನಾಕಾರರು, ಆ ಪುಟ್ಟ ಹೆಣ್ಣು ಮಕ್ಕಳು, ಕಾಲೇಜ್ಗೆ ಹೋಗುವಂತಹ ಹೆಣ್ಣು ಮಕ್ಕಳು, ಅವರ ಮರ್ಮಾಂಗಗಳಿಗೂ ಸಹ ತುರುಕುವುದು, ನುಗ್ಸೋದು, ಒಡೆಯೋದು ಮಾಡುವಂತಹ ಪ್ರಯತ್ನ ನಡೆಸಿದ್ರು ಅಂತ ಕೆಲವು ಆರೋಪಗಳು ಬರುವಷ್ಟೇ ಮಟ್ಟಕ್ಕೆ ಇವರು ಕ್ರೌರ್ಯವನ್ನ ಮೆರೆದ್ರು. ಸೊ ಸರ್ಕಾರ ಆ ಮಟ್ಟಕ್ಕೆ ಕ್ರೌರ್ಯ ಮೆರೆದಾಗ ಏನ್ ಮಾಡಬೇಕು ಜನ? ಕೋರ್ಟಿನ ಮೊರೆ ಹೋಗಬೇಕು. ಸೊ ಸುಪ್ರೀಂ ಕೋರ್ಟ್, ಮೊದಲು ಹೈಕೋರ್ಟ್ಗೆ ಹೋದ್ರು, ಅಲ್ಲಿ ಆಗ್ಲಿಲ್ಲ, ಸುಪ್ರೀಂ ಕೋರ್ಟ್ಗೆ ಹೋಗಿ ಕದ ತಟ್ಟಿದ್ರು. ಸ್ವಾಮಿ, ಇಂತಹ ಅನ್ಯಾಯ ನಡೀತಾ ಇದೆ, ಇಷ್ಟು ದೌರ್ಜನ್ಯ ಆಗಿದೆ, ನಮ್ಮ ಹತ್ರ ವಿಡಿಯೋ ಎವಿಡೆನ್ಸ್ಗಳಿದಾವೆ, ಕ್ರಮ ಕೈಗೊಳ್ಳಿ, ಸೂಚನೆ ಕೊಡಿ, ತನಿಖೆಗೆ ಆದೇಶ ಕೊಡಿ ಅಂತ ಸುಪ್ರೀಂ ಕೋರ್ಟ್ ಅಲ್ಲಿ ಆ ಇತ್ತಲ್ಲ ಬೆಂಚು, ಕೇಸ್ ಹೋಗಿದ್ದ ಯಾರಿಗೆ? ಮಿಸ್ಟರ್ ಸೂರ್ಯಕಾಂತ್, ಜಸ್ಟಿಸ್ ಸೂರ್ಯಕಾಂತ್ ಅವರಿದ್ದ ಬೆಂಚ್ಗೆ ಹೋಯ್ತು. ಅವರು ಆ ಅರ್ಜಿ ನೋಡಿದ ತಕ್ಷಣನೇ ಡಿಸ್ಮಿಸ್. ಪೊಲೀಸರು ಹೊಡೆದ್ರೆ ನಾವೇನ್ ಮಾಡಕ್ಕಾಗತ್ತೆ, ಇಂಥದ್ದನ್ನೆಲ್ಲ ಇಲ್ಲಿಗೆ ತರಬೇಡಿ ಅಂದ್ಬಿಟ್ರು. ಅದಕ್ಕೆ ವಕೀಲರು ಹೇಳಿದ್ರು, ಸ್ವಾಮಿ, ನಮ್ಮ ಹತ್ರ ವಿಡಿಯೋ ಎವಿಡೆನ್ಸ್ಗಳಿದ್ದಾವೆ, ನೋಡಿ ಒಂದ್ಸಲ. ವಿಡಿಯೋ ನೋಡೋ ಅಷ್ಟೆಲ್ಲ ಸಮಯ ನಮ್ಮ ಹತ್ರ ಇಲ್ಲ, ವಿಡಿಯೋ ನೋಡೋ ಸಮಯ ನಮ್ಮ ಹತ್ರ ಇಲ್ಲ ಅಂತ ಹೇಳಿ ಜಸ್ಟಿಸ್ ಸೂರ್ಯಕಾಂತ್ ಅವರು ಅದನ್ನ ಸೈಡ್ಗೆ ತಳ್ಳಿ ಬಿಸಾಕರು. ನಿಮ್ಮ ಅರ್ಜಿ ವಜಾ, ಹೋಗ್ತಾ ಇರಿ, ನಿಮ್ಮ ಟೈಮು ವೇಸ್ಟ್ ಮಾಡ್ಕೋಬೇಡಿ, ನನ್ನ ಟೈಮು ವೇಸ್ಟ್ ಮಾಡಬೇಡಿ, ಹೋಗ್ತಾ ಇರಿ ಅಂತಂದ್ರು. ಅಲ್ಲಿಗೆ ಆ ಅರ್ಜಿ ವಜಾ ಆಗೋಯ್ತು. ಸೊ ಈ ಸೂರ್ಯಕಾಂತ್ ಅವರು ಯಾರು ಅನ್ನೋದು ನಿಮಗೆ ನೆನಪಿದ್ರೆ ಒಳ್ಳೇದು, ಇಲ್ಲದೆ ಹೋದ್ರೆ ನೆನಪಿಸ್ತೀನಿ. ಈ ದೇಶದ ನಿರುದ್ಯೋಗಿಗಳು ಅಥವಾ ಯುವ ಜನತೆ ಪ್ಯಾರಾಸೈಟ್ಗಳು, ಕಾಕ್ರೋಚ್ಗಳಾಗಿ ಎಲ್ಲ ಕಡೆ ನುಗ್ಗಿ ಪತ್ರಕರ್ತರಾಗಿ, ಅಥವಾ RTI ಆಕ್ಟಿವಿಸ್ಟ್ಗಳಾಗಿ ಏನೇನೋ ಆಗಿ ಇಡೀ ವ್ಯವಸ್ಥೆಯನ್ನ ಕಿತ್ತು ತಿಂತಾ ಇದ್ದಾರೆ, ಅಟ್ಯಾಕ್ ಮಾಡ್ತಿದ್ದಾರೆ ಅಂತ ಹೇಳುವ ಮೂಲಕ CJP, ಕಾಕ್ರೋಚ್ ಜನತಾ ಪಾರ್ಟಿ ಹುಟ್ಟೋದಕ್ಕೆ
ಕಾರಣಕರ್ತರಾದವರು ಇವರೇ. ಇವರ ಹೇಳಿಕೆಯ ಹಿನ್ನೆಲೆಯಲ್ಲಿ ಅದಾಗಿದ್ದು. ಆ ನಂತರ ಬಂದು ಹೇಳಿದ್ರು, ನಾನು ನಿರುದ್ಯೋಗಿಗಳ ಬಗ್ಗೆ ಆ ಮಾತು ಹೇಳಿಲ್ಲ, ನಾನು ಹೇಳಿದ್ದು ಫೇಕ್ ಡಿಗ್ರಿ ವ್ಯಕ್ತಿಗಳ ಬಗ್ಗೆ ಅಂತ. ಪಾಪ ಬಿಜೆಪಿ ಅವರೆಲ್ಲ ಒಂದ್ಸಲ ಎದೆ ಸವರ್ಕೊಂಡ್ರು, ಫೇಕ್ ಡಿಗ್ರಿಗಳ ಬಗ್ಗೆನ ಅಂತ. ಅವ್ರ ಮನ್ಸಲ್ಲಿ ಒಂದ್ಸಲ ಮೋದಿ ಬಂದು ಹೋದ್ರು. ಎಂಟೈರ್ ಪೊಲಿಟಿಕಲ್ ಸೈನ್ಸ್. ಹಾ, ಸೊ ಆ ಜಸ್ಟಿಸ್ ಇವರು, ಅದೇ ನ್ಯಾಯಾಧೀಶರು, ಅವ್ರ ಹತ್ರನೇ ಅರ್ಜಿ ಹೋಗಿದೆ. ಯಾವ CJP ಅಥವಾ ಕಾಕ್ರೋಚ್ ಜನತಾ ಪಾರ್ಟಿ ಹುಟ್ಟಿಗೆ ಇವರ ಒಂದು ಹೇಳಿಕೆನೇ ಕಾರಣ ಆಯ್ತು. ಅವ್ರ ಹತ್ರಕ್ಕೇನೆ ಅದೇ ಕಾಕ್ರೋಚ್ ಜನತಾ ಪಾರ್ಟಿ ಅರ್ಜಿ ಹೋಗಿದ್ದು. ಏನು ಮಾಡೋಕ್ಕಾಗಲ್ಲ, ಅಲ್ಲಿ ವಜಾ ಆಗೋಯ್ತು. ಅಂದ್ರೆ ಈ ದೇಶದಲ್ಲಿ ಸರ್ಕಾರ ಏನೇ ಕ್ರೌರ್ಯ ಮೆರೆದರೂ ಸಹ ಸುಪ್ರೀಂ ಕೋರ್ಟ್ ಇಂಟರ್ಫಿಯರ್ ಆಗಲ್ಲ ಅನ್ನುವ ಮಟ್ಟಕ್ಕೆ ನಾವೀಗ ಹೆದರ್ಕೊಳ್ಬೇಕಾದಂತಹ ಅವಶ್ಯಕತೆ ಬಿದ್ದಿದೆ. ಅಂತಹ ಸನ್ನಿವೇಶ ನಿರ್ಮಾಣ ಆಗಿದೆ. ಇಲ್ಲದೆ ಹೋದ್ರೆ ಅಷ್ಟು ದೊಡ್ಡ ಕ್ರೌರ್ಯ ನಡೆದಿರ್ಬೇಕಾದ್ರೆ ಆಕ್ಚುಯಲ್ ಆಗಿ ನೋಡಿದಾಗ ಸುಪ್ರೀಂ ಕೋರ್ಟು, ಹೈಕೋರ್ಟು, ಯಾವುದಾದ್ರೂ ಒಂದು ಕೋರ್ಟು ಸುಮೋಟೋ ತಗೋಬೇಕಾಗಿತ್ತು ಪ್ರಕರಣವನ್ನ. ಸುಮೋಟೋ ತಗೊಂಡು ಸರ್ಕಾರಕ್ಕೆ ನೋಟಿಸ್ ಕೊಡಬೇಕಾಗಿದ್ದು. ವಾಟ್ ದ ಹೆಲ್ ಇಸ್ ಹ್ಯಾಪನಿಂಗ್? ಈ ದೇಶದ ಭವಿಷ್ಯ ಯುವ ಜನತೆ, ಈ ದೇಶದ ಆತ್ಮ ವಿದ್ಯಾರ್ಥಿಗಳು, ಅವರ ಮೇಲೆ ಇಷ್ಟು ದೊಡ್ಡ ಕ್ರೌರ್ಯ ಮೆರೆದಿದ್ದೀರಲ್ಲ, ನಿಮಗೇನು ಮಾನವೀಯತೆ ಇದೆಯಾ ಅಂತ ಹೇಳಿ ಮೋದಿ ಸರ್ಕಾರಕ್ಕೆ ನೋಟಿಸ್ ಕೊಟ್ಟು ಕಟಕಟಕ್ಕೆ ನಿಲ್ಲಿಸ್ಕೊಳ್ಬೇಕಾಗಿತ್ತು. ಆದ್ರೆ ಇಲ್ಲಿ ಉಲ್ಟಾ, ಅವರು ಸುಮೋಟೋ ತಗೊಳ್ಳೋದು ಹೋಗ್ರಿ, ಕೇಸ್ ಹಾಕಿದ್ರೆ ಅಥವಾ ಅರ್ಜಿ ಹಾಕಿದ್ರೆ ಅರ್ಜಿಯನ್ನು ವಜಾ ಮಾಡಿ ಬಿಸಾಕ್ತಾವ್ರಿ. ಇದಕ್ಕೂ ನಮಗೆ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಪೊಲೀಸರು ಹೊಡೆದ್ರೆ ನಮ್ಮ ಹತ್ರ ಯಾಕೆ ಬರ್ತೀರಿ? ಹಾಗೆ ಇತ್ತು ಇವ್ರದ್ದು ನಡವಳಿಕೆ. ನಮ್ಮ ಹತ್ರ ಯಾಕೆ ಬರ್ತೀರಿ ಅನ್ನೋ ರೀತಿಯಲ್ಲಿತ್ತು. ಮತ್ತೆ ಟೈಮ್ ಇಲ್ಲ. ಒಬ್ಬ ಈ ದೇಶದಲ್ಲಿ ಟೈಮ್ ಇಲ್ಲ ಅಂತ ನೋಡಿ. ನರೇಂದ್ರ ಮೋದಿನ ಕೇಳಿ ಟೈಮ್ ಇಲ್ಲ ಅನ್ನೋದಕ್ಕೆ ಚೆನ್ನಾಗಿ ಹೇಳ್ತಾರೆ. ಚೆನ್ನಾಗಿದೆ ಟೈಮ್, ಎಲ್ಲರ ಹತ್ರ ಟೈಮ್ ಇದೆ, ಮನಸ್ಸಿಲ್ಲ ಅಂತ ಹೇಳಬೇಕಾಗಿತ್ತು. ಅಪ್ಪಿತಪ್ಪಿ ಟೈಮ್ ಇಲ್ಲ ಅಂದ್ಬಿಟ್ರು. ಅಲ್ಲಿಗೆ ನೀವು ಇನ್ನು ಮೇಲೆ ಎಷ್ಟೇ ಕ್ರೌರ್ಯ ಅನುಭವಿಸಿದ್ರು, ದೌರ್ಜನ್ಯ ಅನುಭವಿಸಿದ್ರು ಪೊಲೀಸರ ಕೈಲಿ, ನೀಟು ಹೋರಾಟನೋ ಇನ್ಯಾವ ಹೋರಾಟನೋ ನಮ್ಮ ಹತ್ರ ಬರಬೇಡಿ ಅನ್ನೋದಕ್ಕೆ ಇಂಡೈರೆಕ್ಟ್ ಆಗಿ ಇದು ಒಂದು ಪ್ರಕರಣ ಆದರೂ ಆಗಬಹುದು. ಸೊ ಈ ಮೂಲಕ ಸುಪ್ರೀಂ ಕೋರ್ಟ್ ಯಾವುದೇ ಪರಿಹಾರ ಕೊಡೋದಕ್ಕೆ ಮುಂದಾಗಲಿಲ್ಲ. ಪರಿಹಾರ ಕೊಡೋದು ಬಿಡಿ, ಅರ್ಜಿಯನ್ನು ವಿಚಾರಣೆಗೂ ಸಹ ಸ್ವೀಕರಿಸಲಿಲ್ಲ. ಅದಕ್ಕೂ ಅರ್ಹ ಅಲ್ಲ ಅನ್ನೋ ರೀತಿಯಲ್ಲಿ ಅದನ್ನು ವಜಾ ಮಾಡಿ ಬಿಸಾಕ್ತು ಅಷ್ಟೇ. ಸೊ ಇದಿಷ್ಟು ಸುಪ್ರೀಂ ಕೋರ್ಟ್ನಲ್ಲಿ ನಡೆದಿರುವಂಥದ್ದು. ಸುಪ್ರೀಂ ಕೋರ್ಟೇ ಹಾಗೆ ಮಾಡಿದ ನಂತರ ನಮಗೆ ಬೇರೆ ಏನು ದಾರಿ ಉಳಿದಿರುತ್ತೆ ಅಂತ ಯೋಚನೆ ಮಾಡಿದಾಗ ಏನೂ ಇಲ್ಲ ಅನ್ನೋದು ಮಾತ್ರ ನಮಗೆ ಉತ್ತರವಾಗಿ ಉಳಿಯುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಅಷ್ಟೇ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.